14 ತಿಂಗಳುಗಳ ಸೆರೆವಾಸ 4 ಆರೋಪಗಳನ್ನು ಹೊತ್ತಿಕೊಂಡಿದ್ದಂತಹ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ಅಪರಾಧಿ ಅರ್ಥಾತ್ ದೋಷಿ ಅನ್ನೋದು ನ್ಯಾಯಾಲಯ ಸಾಬೀತು ಮಾಡಿದೆ. ಈಗ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಆತನ ಶಿಕ್ಷೆಯ ಪ್ರಮಾಣ ಪ್ರಕಟ ಆಗುತ್ತೆ. ಇದೇ ವಿಶೇಷ ಬುಲೆಟಿನ್. ಕೆಲವೇ ಕ್ಷಣಗಳಲ್ಲಿ ರೇಪ್ ಅಪರಾಧಿ ಪ್ರಜ್ವಲ್ ರೇವಣ್ಣ ಭವಿಷ್ಯ ನಿರ್ಧಾರ ಆಗುತ್ತೆ. ಇನ್ನೇನು ಕೆಲವೇ ಕ್ಷಣ. ಎರಡೂ ಕಡೆ ವಾದ ಪ್ರತಿವಾದ ಆಲಿಸಿರುವಂತಹ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ 2:45ಕ್ಕೆ ತೀರ್ಪು ಕಾಯ್ದಿರಿಸಿದ ಕೋರ್ಟ್ ಕೆಆರ್ ನಗರದ ಸಂತ್ರಸ್ತ ಮಹಿಳೆ ನೀಡಿದ್ದ ದೂರಿನ ಕೇಸ್ನಲ್ಲಿ ಪ್ರಜ್ವಲ್ ದೋಷಿ. ಪ್ರಜ್ವಲ್ ವಿರುದ್ಧ ಐಪಿಸಿ ಸೆಕ್ಷನ್ 376(2)N 376(2)K ಐಪಿಸಿ ಸೆಕ್ಷನ್ 506 354A 354A 354B 354C ಮಾಹಿತಿ ತಂತ್ರಜ್ಞಾನ ಕಾಯ್ದೆ ಸೆಕ್ಷನ್ 66E ಅಡಿ ಪ್ರಕರಣ ದಾಖಲಾಗಿತ್ತು. 123 ಸಾಕ್ಷ್ಯ ಸಂಗ್ರಹಿಸಿ 1000 ಪುಟಗಳ ಆರೋಪ ಪಟ್ಟಿ ಸಲ್ಲಿಸಿದ ಎಸ್ಐಟಿ. ಸರಿಸುಮಾರು 1492 ಪುಟಗಳ ಚಾರ್ಜ್ ಶೀಟ್ ಸಲ್ಲಿಕೆಯಾಗಿತ್ತು. ಗರಿಷ್ಠ ಶಿಕ್ಷೆ ಪ್ರಮಾಣ ಜೀವವಾದಿ ಶಿಕ್ಷೆಯಾಗುವ ಸಾಧ್ಯತೆ ಇದೆ. ಇದೀಗ ಕೋರ್ಟ್ ನೀಡಲಿರುವಂತಹ ತೀರ್ಪಿನತ್ತ ಎಲ್ಲರ ಚಿತ್ತ ನೆಟ್ಟಿರುವಂತಹದ್ದು. ಕೆಲವೇ ಕ್ಷಣಗಳಲ್ಲಿ ರೇಪ್ ಅಪರಾಧಿ ಪ್ರಜ್ವಲ್ ರೇವಣ್ಣ ಭವಿಷ್ಯ. ಕೋರ್ಟಿಗೂ ಕೂಡ ಒಂದು ಸೂಚನೆ ಇತ್ತು. ಈ ಪ್ರಕರಣದಲ್ಲ, ಮಹಿಳೆ ಮತ್ತು ಮಕ್ಕಳ ಪ್ರಕರಣಗಳು ಅಂತ ಬಂದಾಗ ಹೈಕೋರ್ಟ್ ಮತ್ತು ಸುಪ್ರೀಂ ಕೋರ್ಟ್ ಅತ್ಯಂತ ವಿವೇಚನೆಯಿಂದ ತೀರ್ಪು ಕೊಡಬೇಕು. ಅಂದರೆ ಹೆಣ್ಣು ಮಕ್ಕಳ ಸಂರಕ್ಷಣಾ ಕಾಯ್ದೆಯ ಅಡಿ ಹೆಣ್ಣು ಮಕ್ಕಳು, ಪುಟ್ಟ ಪುಟ್ಟ ಬಾಲಕಿಯರ ಪ್ರಕರಣ, ಮಹಿಳೆಯರ ಮೇಲಿನ ಲೈಂಗಿಕ ದೌರ್ಜನ್ಯ, ಈ ಪ್ರಕರಣಗಳು ಸಾಬೀತಾದರೆ ಅಂತಹ ಪ್ರಕರಣಗಳ ಅಪರಾಧಿಗಳಿಗೆ ಗರಿಷ್ಠ ಶಿಕ್ಷೆಯನ್ನು ನೀಡಬೇಕು ಎನ್ನುವಂತಹದ್ದು. ಮಹಿಳಾ ಆಯೋಗವು ಕೂಡ ಮಧ್ಯ ಪ್ರವೇಶವನ್ನು ಮಾಡಿತ್ತು ಈ ತರಹದ ಅನೇಕ ಪ್ರಕರಣಗಳಲ್ಲಿ. ಸೊ ಇಲ್ಲಿ ಈತನ ವಿರುದ್ಧ, ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣರ ವಿರುದ್ಧ ಗಂಭೀರವಾದಂಥ ಆರೋಪ ಇರೋದು. ಸಂತ್ರಸ್ತೆ ದೂರನ್ನು ನೀಡಿದ್ರು ಅನ್ನೋ ಕಾರಣಕ್ಕೋಸ್ಕರ ಈ ಪ್ರಕರಣಕ್ಕೊಂದು ಹೊಸ ಪ್ರಾಮುಖ್ಯತೆ ಬಂತು. ಒಂದು ವೇಳೆ ಆಕೆ ದೂರನ್ನು ನೀಡದೆ ಹೋಗಿದ್ದಿದ್ದರೆ ಬಹುಶಃ ಈ ಒಂದು ಪ್ರಕರಣ ಇಷ್ಟೊಂದು ತೀವ್ರತೆಯನ್ನೇ ಪಡೆದುಕೊಳ್ತಾ ಇರಲಿಲ್ಲ. ಸೊ ಹಾಗಾದ್ರೆ ಪ್ರಜ್ವಲ್ ರೇವಣ್ಣರಿಗೆ ಎಷ್ಟು ವರ್ಷ ಶಿಕ್ಷೆ ಆಗುತ್ತೆ ನೋಡಿ. ಕೋರ್ಟ್ನಲ್ಲಿ ಏನು ನಡೆದಿದೆ ಅನ್ನೋದನ್ನು ವಿವರಿಸಬಹುದೇ ಹೊರತಾಗಿ ಕೋರ್ಟ್ ಮುಂದಕ್ಕೇನು ತೀರ್ಪನ್ನು ಕೊಡುತ್ತೆ ಅನ್ನೋದನ್ನು ಹೇಳೋದಕ್ಕೆ ಸಾಧ್ಯ ಇಲ್ಲ. ಎರಡೂ ಕಡೆ ವಾದ ಪ್ರತಿವಾದ ಆಲಿಸಿರುವಂತಹ ಜನಪ್ರತಿನಿಧಿಗಳ ನ್ಯಾಯಾಲಯ ವಾದ ಪ್ರತಿವಾದವನ್ನು ಆಲಿಸಿ ಮಧ್ಯಾಹ್ನ 2:45ಕ್ಕೆ ತೀರ್ಪು ಅರ್ಥಾತ್ ಶಿಕ್ಷೆಯ ಪ್ರಮಾಣವನ್ನು ಪ್ರಕಟ ಮಾಡುತ್ತೆ. ಇಡೀ ಕರ್ನಾಟಕವನ್ನು ನಿಬ್ಬೆರಗು ಮಾಡಿದ್ದಂತಹ ಒಂದು ಪ್ರಕರಣ ಇದು. ಪೆನ್ ಡ್ರೈವ್ ಪ್ರಕರಣ. ಅಶ್ಲೀಲ ವಿಡಿಯೋಗಳು ಹರಿದಾಡ್ತಾ ಇದೆ. ಇನ್ನೇನು 2 ದಿನ ಇತ್ತು ಎಲೆಕ್ಷನ್ಗೆ, MP ಎಲೆಕ್ಷನ್ಗೆ. ಹಾಸನದ ಸಂತೆ ಕೇರಿಗಳಲ್ಲಿ ನಿಂತ್ಕೊಂಡು ಪೆನ್ ಡ್ರೈವ್ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ರು. ಆ ಪೆನ್ ಡ್ರೈವ್ ಅನ್ನು ಪಡೆದುಕೊಂಡವರು ಎಲ್ಲರೂ ಹೋಗಿ ಪೆನ್ ಡ್ರೈವ್ ಬಳಕೆ ಮಾಡಿ ವಿಡಿಯೋ ನೋಡಿದಾಗ ಅಯ್ಯೋ ದೇವ್ರೆ, ನಮ್ಮದೇ ಸಂಸದ ಅಲ್ವಾ ಇದು? ಸಾಕಷ್ಟು ಹೆಣ್ಣು ಮಕ್ಕಳ ಜೊತೆ ಲೈಂಗಿಕ ಕ್ರಿಯೆಯಲ್ಲಿ ತೊಡಗಿಕೊಳ್ಳುವಂತಹ ವಿಡಿಯೋಗಳದಾಗಿತ್ತು. ಅದರಲ್ಲಿ ಹಾಸನದ ಜನತೆಗೆ ಗೊತ್ತಿದ್ದಂತಹ ಅನೇಕ ಮುಖಗಳು ಮಹಿಳೆಯರ ರೂಪದಲ್ಲಿ ವಿಡಿಯೋದಲ್ಲಿ ಕಾಣಿಸಿಕೊಳ್ತಾರೆ. ಒಂದು ಸುಪ್ರಭಾತದಲ್ಲಿ ಸಾವಿರಾರು ನೂರಾರು ವಿಡಿಯೋಗಳು ಇದೆ ಎನ್ನುವಂತಹ ಗುಮಾನಿ ಎದ್ದೇಳುತ್ತೆ ಹಾಸನದ ಸುತ್ತ. ಹಾಸನದ ಗಡಿಯನ್ನು ದಾಟಿ ಹಿರಿಸಾವೆ, ಕಿರಿಸಾವೆ, ನೆಲಮಂಗಲವನ್ನೂ ದಾಟಿ ಬೆಂಗಳೂರಿಗೆ ಬಂದು ತಲುಪುತ್ತೆ ಆ ಒಂದು ವಿಚಾರ. ಅದರ ಅರ್ಥ ನಾನು ಹೇಳ್ತಾ ಇರೋದು, ಹಂತ ಹಂತವಾಗಿ ಪ್ರಜ್ವಲ್ ರೇವಣ್ಣರ ಅಶ್ಲೀಲ ವಿಡಿಯೋದ ಬಗ್ಗೆ ಇಡೀ ಕರ್ನಾಟಕದಲ್ಲಿ ಚರ್ಚೆ ಆಗೋದಕ್ಕೆ ಶುರುವಾಗುತ್ತೆ. ಆ ವೈರಲ್ ಆದಂತಹ ವಿಡಿಯೋಗಳ ಪೈಕಿ ಹಾಸನದ ಜನತೆಗೆ ಮುಖ ಪರಿಚಯ ಇರ್ತಕ್ಕಂತಹ ಅನೇಕ ಮಹಿಳೆಯರು ಕೂಡ ಆ ವಿಡಿಯೋದಲ್ಲಿ ಕಾಣಿಸಿಕೊಳ್ತಾರೆ. ಒಂದು ಸುಪ್ರಭಾತದಲ್ಲಿ ವೈರಲ್ ಆದಂತಹ ವಿಡಿಯೋ ಇಡೀ ದೇಶದಾದ್ಯಂತ ಪಸರಿಸುತ್ತೆ. ಒಬ್ಬ ಸಂಸದನಾಗಿ ಈ ತರಹದ್ದೊಂದು ಲೈಂಗಿಕ ಕ್ರಿಯೆಯಲ್ಲಿ ತೊಡಗಿಕೊಳ್ತಾನೆ ಅನ್ನುವುದಾದರೆ, ಒಬ್ಬ ಸಂಸದನಾಗಿ ಆತನಿಗೆ ವಿಶೇಷವಾದ ಜವಾಬ್ದಾರಿಗಳಿರ್ತಾವೆ. 7ರಿಂದ 8 ವಿಧಾನಸಭಾ ಕ್ಷೇತ್ರದ ಜವಾಬ್ದಾರಿ ಆತನ ಹೆಗಲ ಮೇಲಿರುತ್ತೆ. ಆದರೆ ಈತನದ್ದು
7-8 ಕ್ಷೇತ್ರದ ಮಹಿಳೆಯರ ಜವಾಬ್ದಾರಿ ಇತರ ಹೆಗಲ ಮೇಲಿತ್ತು. ಆ ವಿಡಿಯೋದಲ್ಲಿ ಹಾಗೆ ಭಾಸವಾಗ್ತಾ ಇತ್ತು. ಇದನ್ನು ಅಪಹಾಸ್ಯ ಮಾಡ್ತಿರೋದಲ್ಲ. ಅದಾದ ನಂತರ ಕಾಂಗ್ರೆಸ್ನ ಏಕಮಾತ್ರ ನಾಯಕ ಅಂತ ಕರೆಸಿಕೊಳ್ಳುವ ರಾಹುಲ್ ಗಾಂಧಿ ಈತನ ಪ್ರಕರಣದ ಕುರಿತು ಅತಿ ಸಂಬೋಧನೆ ಮಾಡಿದ್ದು ಹೆಂಗೆ ಗೊತ್ತಾ? ಈತನೊಬ್ಬ ಮಾಸ್ ರೇಪಿಸ್ಟ್ ಅಂತೇಳಿ ಅವರು ಅತಿ ಸಂಬೋಧನೆ ಮಾಡಿದ್ರು ಈತನ ಪ್ರಕರಣದ ಕುರಿತು. ಆ ವಿಡಿಯೋಗಳ ಪೈಕಿ ಎಲ್ಲರೂ ಹೋಗಿ ದೂರೇನು ಕೊಡಲಿಲ್ಲ. ಇದು ಈ ವಸ್ತುಸ್ಥಿತಿಯನ್ನು ಹೇಳಲೇಬೇಕಾಗುತ್ತೆ ನಾವು. ಆ ವಿಡಿಯೋದಲ್ಲಿ ಕಾಣಿಸಿಕೊಂಡ ಅಷ್ಟು ಮಹಿಳೆಯರ ಪೈಕಿ ಎಲ್ಲರೂ ಹೋಗಿ ದೂರನ್ನು ದಾಖಲು ಮಾಡಲಿಲ್ಲ. SIT ರಚನೆ ಆಗುತ್ತೆ. ವಿಡಿಯೋದಲ್ಲಿ ಕಾಣಿಸಿಕೊಂಡಂತಹ ಒಂದಷ್ಟು ಮಹಿಳೆಯರನ್ನು ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ SIT ಕಚೇರಿಗೆ ಕರೆಸುತ್ತೆ. ಮುಖ ಮುಚ್ಚಿಕೊಂಡು ಬಂದ ಸಂತ್ರಸ್ತ ಮಹಿಳೆಯರು ಕೊಟ್ಟ ಮಹತ್ವದ ದಾಖಲೆ ಮತ್ತು ಮಹತ್ವದ ಸಾಕ್ಷಿಗಳನ್ನು SIT ತಂಡ ಸಂಗ್ರಹ ಮಾಡಿಕೊಂಡು ಅದಾದ ನಂತರ KR ಪೇಟೆಯ ಮಹಿಳೆಯೊಬ್ಬರು ಕೊಟ್ಟ ಮಹಿಳೆಯರು ಕೊಟ್ಟ ದೂರು FIR ದಾಖಲಾಗುತ್ತೆ. ಅದಾದ ನಂತರ ನೋಡಿ ಈ ಕೇಸಿಗೊಂದು ಪ್ರಾಮುಖ್ಯತೆ ಬಂದಿದ್ದು. SIT ಚುರುಕುಗೊಳ್ಳುತ್ತೆ. SIT ಚುರುಕುಗೊಂಡಾಗ ಪ್ರಜ್ವಲ್ ರೇವಣ್ಣ ಹೊಳೆನರಸೀಪುರದಲ್ಲಿ ಇದ್ನ ಅಂತ ಕೇಳಿದ್ರೆ ಇಲ್ಲ. SIT ಆಕ್ಟಿವ್ ಆದಾಗ ಸಂಸದ ಪ್ರಜ್ವಲ್ ರೇವಣ್ಣ ಹಾಸನದಲ್ಲೂ ಇರಲಿಲ್ಲ, ಬೆಂಗಳೂರಿನಲ್ಲೂ ಇರಲಿಲ್ಲ. ಪ್ರಜ್ವಲ್ ರೇವಣ್ಣ ಓಟ್ ಹಾಕಿ ಹೆಬ್ಬೆರಳು ತೋರಿಸಿ ಹೊರಟೇ ಬಿಟ್ಟ ಜರ್ಮನಿಗೆ. ಕೇಳಿದ್ರೆ ನನಗೆ ಮುಂಚೆನೆ ಪ್ಲಾನ್ ಇತ್ತು, ಹಾಗಾಗಿ ನಾನು ಹೊರಟೆ. ಈಗ ನೋಡಿ, ಈ ಎಲೆಕ್ಷನ್ಗೆ ನಿಂತುಕೊಂಡಿರುವ ಸ್ಪರ್ಧಿಗಳು ಯಾರು ಅಭ್ಯರ್ಥಿಗಳು ಇರ್ತಾರೆ ನೋಡಿ, ಅವರು ಎಲೆಕ್ಷನ್ ಮುಗಿದ ತಕ್ಷಣ ಆ ಒಂದು ತಲೆನೋವನ್ನು ಕಡಿಮೆ ಮಾಡ್ಕೊಳ್ಳೋಕ್ಕೆ ಭಾರತದಲ್ಲಿ ಸಾಕಷ್ಟು ಕಡೆಗಳಿಗೆ ಹೋಗೋದಿದೆ. ಅದೊಂದು ಪದ್ಧತಿ. ಹಾಗೇನೆ ನಾನು ವಿದೇಶಕ್ಕೆ ಹೋದೆ ಅಂತ ಹೇಳಕೊಂಡಿದ್ದ ಪ್ರಜ್ವಲ. SIT ಅವರು ನೋಟಿಸ್ ಕಳಿಸ್ತಾರೆ. ಮಾಜಿ ಪ್ರಧಾನಿಯ ಮೊಮ್ಮಗ ಎನ್ನುವಂತಹ ಕನಿಷ್ಠ ಕಾಳಜಿಯನ್ನು ಪ್ರಯೋಗ ಮಾಡಿ ಆರಂಭದಲ್ಲಿ ಒಂದು ನೋಟಿಸನ್ನು ಕಳುಹಿಸಲಾಗುತ್ತೆ. ನೀವು ಈ ಪ್ರಕರಣದ ಪ್ರಮುಖ ಆರೋಪಿಯಾಗಿದ್ದೀರಿ, ನೀವು ಬಂದು ಈ ವಿಚಾರದ ಬಗ್ಗೆ ಒಂದು ಎಕ್ಸ್ಪ್ಲನೇಷನ್ ಕೊಡಬೇಕು, ಒಂದು ಕ್ಲಾರಿಟಿ ಬೇಕು ನಮಗೆ. ಈ ವಿಡಿಯೋದಲ್ಲಿ ಕಾಣಿಸಿಕೊಂಡಿರೋ ಭೂಪ ನೀನೇನಾ? ಈ ವಿಡಿಯೋದಲ್ಲಿ ಅನೇಕ ನಿಮ್ಮ ದೇಹದ ಖಾಸಗಿ ಭಾಗಗಳು ಕಾಣ್ತಾ ಇದೆ, ಆ ಭಾಗಗಳು ನಿಮ್ದೇನಾ ಅಥವಾ ಏನಾದರೂ ಅಟ್ಯಾಚ್ ಮಾಡೋರ? ಮಾರ್ಫ್ ಮಾಡಲಾಗಿದೆಯಾ ವಿಡಿಯೋ? ಇದು ರಾಜಕೀಯ ಪ್ರೇರಿತ ವಿಡಿಯೋನಾ? ಬಂದೊಂದು ಕ್ಲಾರಿಟಿ ಕೊಡು ಅಂತ ಹೇಳಿ SIT ಅವರು ನೋಟಿಸ್ ಕಳಿಸಿದ್ರು. ಎಲ್ಲ ಒಂದು ಮೊಮ್ಮಗ, ಪ್ರಧಾನಿಯ ಮೊಮ್ಮಗ ಭಾರತದಲ್ಲಿರಲಿಲ್ಲ, ದೂರದ ಜರ್ಮನಿಯಲ್ಲಿದ್ದರು. ಅದಾದ ನಂತರ ಸ್ವಲ್ಪ ದಿನ ಕಳೆದ ನಂತರ ಆತನ ಟ್ವಿಟರ್ ಅಕೌಂಟ್ನಲ್ಲಿ ಒಂದು ಟ್ವೀಟು, ಆತನ ಫೇಸ್ಬುಕ್ ಖಾತೆಯಲ್ಲೋ ಟ್ವಿಟರ್ ಅಕೌಂಟಲ್ಲೋ, ನನಗೆ ಈಗ ಬರೋದಕ್ಕಾಗಲ್ಲ, ನನಗಿನ್ನೊಂದಷ್ಟು 15 ದಿನ ಸಮಯ ಬೇಕು. ಈ ಅಸ್ತಮ ಮತ್ತು ಅಲ್ಸರ್ ರೋಗಿಗಳು ಏಕಾಏಕಿ ಒಂದು ವಿಚಾರವಾಗಿ ಬರೋದಕ್ಕೆ ಸಾಧ್ಯ ಇಲ್ಲ. ಅವರಿಗೆ ಉಸಿರುಗಟ್ಟೋದು, ಮಾತಾಡೋದಕ್ಕೆ ಆಗದೇ ಇರೋದು, ಈ ಥರ ಸಮಸ್ಯೆಗಳಿರ್ತವೆ. ಆದರೆ ಪ್ರಜ್ವಲ್ ರೇವಣ್ಣ ಆ ತರಹದ ರೋಗದ ರೋಗಿ ಅಲ್ವಲ್ಲ. ನನಗೆ 15 ದಿವಸ ಸಮಯ ಬೇಕು, ನನಗೆ ತಕ್ಷಣಕ್ಕೆ ಭಾರತಕ್ಕೆ ಬರೋದಕ್ಕಾಗಲ್ಲ ಅಂತ ಹೇಳಿ ಒಂದು ಆರ್ಟಿಕಲ್ ಬರೆದು ಹಾಕದ. SIT ಅವರು ಗಾಬರಿ, ಇಲ್ಲ ನೀವು ಬರಬೇಕು ಅಂತ ಹೇಳಿ. ಮಾಜಿ ಪ್ರಧಾನಿ HD ದೇವೇಗೌಡರು ಪಾಪ ಆ ಸಂದರ್ಭದಲ್ಲಿ ಆ ಮನುಷ್ಯನ ಆರೋಗ್ಯ ಸರಿ ಇತ್ತೋ ಇರಲಿಲ್ವೋ ಗೊತ್ತಿಲ್ಲ, ಒಂದು ಪತ್ರ ಬರೀತಾರೆ ಈ ಮಹಾನುಭಾವನಿಗೆ, ನೀನು ಎಲ್ಲಿದ್ರೂ ಭಾಸಿದ ಭಾರತಕ್ಕೆ. ಒಂದು ಮಾಜಿ ಪ್ರಧಾನಿಯ ಪ್ರತಿಷ್ಠೆಯ ವಿಚಾರ ಇದು, ಮಾಜಿ ಪ್ರಧಾನಿಯ ಗೌರವಕ್ಕೆ ಧಕ್ಕೆ ತರುವಂತಹ ಪ್ರಕರಣ ಇದು. ನೀವು ತಪ್ಪು ಮಾಡಿಲ್ಲ ಎನ್ನುವುದಾದರೆ ಬಂದು ಶರಣಾಗತಿ ಆಗುವಂತ ಹೇಳಿ ಒಬ್ಬ ಪ್ರಧಾನಿ, ಮಾಜಿ ಪ್ರಧಾನಿ, ಒಬ್ಬ ತಾತನಾಗಿ ಈ ಪ್ರಜ್ವಲ್ ರೇವಣ್ಣರ ತಾತ HD ದೇವೇಗೌಡರು ಪತ್ರ ಬರೀತಾರೆ. ಈ ಮುಠಾಳ ಆಗಲು ಬರಲಿಲ್ಲ. SIT ಅಧಿಕಾರಿಗಳು ಕೆಂಪೇಗೌಡ ವಿಮಾನ ನಿಲ್ದಾಣದಲ್ಲಿ ರಾತ್ರಿ ಹಗಲೆನ್ನದೆ ನಿದ್ದೆಗೆಟ್ಟು ಕಾಯ್ತಾರೆ ಈತನಿಗಾಗಿ. ಇವತ್ತು ಬರ್ತಾನೆ, ನಾಳೆ ಬರ್ತಾನೆ ಅಂತ ಹೇಳಿ ಟಿಕೆಟ್ ಮಾಡ್ತಾನಂತೆ, ಕ್ಯಾನ್ಸಲ್ ಮಾಡ್ತಾನಂತೆ, ಟಿಕೆಟ್ ಮಾಡ್ತಾನೆ, ಕ್ಯಾನ್ಸಲ್ ಮಾಡ್ತಾನೆ. ಇಮಿಗ್ರೇಷನ್ ಆಫೀಸರ್ಗಳ ಜೊತೆ SIT ಅವರು ಟಿಕೆಟ್ ಮಾಡಿದಾನ ಅಂತ ಕೇಳ್ತಾರೆ. ಇವತ್ತು ರಾತ್ರಿ 8:00 ಬರ್ತಿದ್ದಾನೆ, ಟಿಕೆಟ್ ಆಗಿದೆ, ತೋರಿಸ್ತಾ ಇದೆ ಅಂತೇಳಿ. 8:10 ಆಗೋದ್ರಲ್ಲಿ ಕ್ಯಾನ್ಸಲ್ ಅನ್ನೋ ಒಂದು ನೋಟಿಫಿಕೇಶನ್ ಇಮಿಗ್ರೇಷನ್ ಅವರಿಗೆ. ಮತ್ತೆ SIT ಅವ್ರನ್ನ ಕರೆಯೋದು, ನೀವು ಇವತ್ತು ಇರೋದು ಸರಿಯಲ್ಲ,
ಬರೋ ಡೌಟ್ ಇದೆ, ಆತ ಕ್ಯಾನ್ಸಲ್ ಮಾಡ್ಕೊಂಡಿದ್ದಾನೆ ಟಿಕೆಟ್ನ ಅಂತ. SIT ಅವ್ರು ಮತ್ತೆ ಹೋಗೋದು ಮನೆಗೆ, ಮರುದಿನ ಮತ್ತೆ ಟಿಕೆಟ್ ಮಾಡ್ತಾನೆ. ಈತ ಮಾಡಿದ ಅಧ್ವಾನಗಳು ಒಂದೆರಡಲ್ಲ. ಹಾಸನ, ಬೇಲೂರು, ಹೊಳೆನರಸೀಪುರ, ಸಕಲೇಶಪುರ, ಅರಸೀಕೆರೆ ಅಲ್ಲಿ ಜನರಿಗೆ ಮಾತ್ರ ಅಧ್ವಾನ ಕೊಟ್ಟಿದ್ದಲ್ಲ ಈ ಭೂಪ. ಸಾಕ್ಷಾತ್ SIT ತಂಡದ ತನಿಖಾಧಿಕಾರಿಗಳಿಗೂ ಕೂಡ ಅಧ್ವಾನ ಕೊಟ್ಟಿದ್ದ. ಒಂದೆರಡು ದಿನ ಪಾಪ ನಮ್ಮ ಮಾಧ್ಯಮ ಮಿತ್ರರನ್ನು ಅವ್ರನ್ನ ಒಂಥರ ನರಳಾಡಿಸಿದ್ದ ಈತ. ಮೈಕು ಕ್ಯಾಮರಾ ಹಿಡ್ಕೊಂಡು ನಾವು ಏರ್ಪೋರ್ಟಿಗೆ ಹೋಗೋದು, ಈ ಮುಠಾಳ ಬರ್ತಾನೆ ಅಂತ ಹೇಳಿ ಬರ್ದಲ್ಲೇ ಇದ್ದಾಗ ನಮ್ಮ ಚೀಫ್ಗಳ ಜೊತೆ ನಾವು ಬಯಸ್ಕೊಳ್ಳೋದು. ಬಂದಿಲ್ಲ. ಸೊ ಎಲ್ಲ ವಿಭಾಗದ ಜನರಿಗೂ ಅಧ್ವಾನ ಕೊಟ್ಟಂತಹ ಈ ಅಧ್ವಾನಕಾರಿಯ ಆ ಅಧ್ವಾನಾತ್ಮಕವಾದಂತಹ ಕೃತ್ಯಗಳಿಗೆ ಇವತ್ತು ಶಿಕ್ಷೆಯ ಪ್ರಕಟ ಆಗುತ್ತೆ. ಸರಿ, ಹಂಗಾಯ್ತು. ಜರ್ಮನಿಯಿಂದ ಬಂದ ಈ ಮಹಾನುಭಾವ ಏರ್ಪೋರ್ಟ್ನಲ್ಲಿ ನೋಡಿ, ಆ ಒಂದು ಸೀನ್ ಇದೆಯಲ್ಲ, ನನ್ನ ಕಣ್ಣಿನ ಕೃಷ್ಣಮಣಿಯಿಂದ ಇನ್ನೂ ಕೂಡ ಮಾಸ್ ಹೋಗಿಲ್ಲ. 2 ಮಹಿಳಾ ಅಧಿಕಾರಿಗಳು ಈತನ ಅಕ್ಕಪಕ್ಕದಲ್ಲಿ ಕೂತ್ಕೊಂಡಿರ್ತಾರೆ. ಯಾವ ಮಹಿಳೆಯರ ದೇಹವನ್ನ ಅವರ ಇಚ್ಛೆಗೆ ವಿರುದ್ಧವಾಗಿ ಮೈಮುಟ್ಟಿ ವಿಕೃತ ಸಂತೋಷ ಪಟ್ಟಿದ್ನಲ್ಲ ಈ ಮಹಾನುಭಾವ, ಈ ಮಹಾನುಭಾವನ ಎಡಭುಜದ ಪಕ್ಕದಲ್ಲೊಂದು ಮಹಿಳಾ ಅಧಿಕಾರಿ, ಬಲಭುಜದ ಪಕ್ಕದಲ್ಲೊಂದು ಮಹಿಳಾ ಅಧಿಕಾರಿ ಕೂತ್ಕೊಂಡು ಮುಠಾಳನನ್ನ ಸರ್ಕಾರಿ ಜೀಪ್ನಲ್ಲಿ ಕರ್ಕೊಂಡು ಸೀದಾ SIT ಕಚೇರಿಗೆ ಬರ್ತಾರೆ. ಈ ಸುತ್ತಿಗೆಗೆ ಬಟ್ಟೆ ಸುತ್ತು ಹೊಡೆಯೋದು ಅಂತಾರಲ್ಲ, SIT ಅಧಿಕಾರಿಗಳು ಹಂಗೆ ಮಾಡಿದ್ದವತ್ತಿನ ದಿನ. ನಿನ್ನ ವಿಡಿಯೋದಲ್ಲಿ ಕಾಣಿಸಿಕೊಂಡ ಮಹಿಳಾ ಮಣಿಯರಿದ್ದಾರಲ್ಲ, ಆ ಸಂತ್ರಸ್ತೆ ಮಹಿಳಾ ಮಣಿಯರ ರಾಯಭಾರಿಗಳಾಗಿ ನಾವು ನಿನ್ನ 2 ಭುಜಗಳ ಪಕ್ಕದಲ್ಲಿ ಕೂತ್ಕೊಂಡಿದ್ದೀವಿ ಅಂತ ಸಮಾಜಕ್ಕೊಂದು ಸಂದೇಶ ಕೊಟ್ಟರು. ಆ ದೃಶ್ಯವನ್ನು ನನಗೆ ಮರೆಯೋದಕ್ಕೆ ಸಾಧ್ಯ ಇಲ್ಲ. ಸೊ ಇವೆಲ್ಲವೂ ಆಗಿದ್ದು SIT ಅಧಿಕಾರಿಗಳ ತನಿಖೆ ಆಗ್ತಾ ಇರತಕ್ಕಂತಹ ಹೊತ್ತಲ್ಲಿ. ಹಾಗೆ SIT ಕಚೇರಿಗೂ ಕೂಡ ಈತನನ್ನ ಹಾಜರುಪಡಿಸಲಾಯಿತು. ಈತನ ವಿರುದ್ಧ ಯಾರ್ಯಾರು ದೂರು ಕೊಡೋದಕ್ಕೆ ಬರಬಹುದು ಅನ್ನೋ ಸಾಧ್ಯತೆಗಳಿತ್ತಲ್ಲ, ಅಂಥವರನ್ನ ಕಿಡ್ನಾಪ್ ಮಾಡಲಾಗಿದೆ ಎನ್ನುವಂತಹ ಸಂದೇಶ ಹರಿದಾಡ್ತಾವತ್ತಿನ ದಿನ. ಅವರನ್ನ ಕಿಡ್ನಾಪ್ ಮಾಡಿದ್ದು ಬೇರೆ ಯಾರೂ ಆಗಿರಲಿಲ್ಲ. ಅವರ ವಿರುದ್ಧ ಆರೋಪ ಕೇಳಿ ಬಂದಿರೋ ಆರೋಪಗಳನ್ನು ಹೇಳ್ತಾ ಇದ್ದೀನಿ. ಸ್ವತಃ ತಂದೆ HD ರೇವಣ್ಣ ಕಿಡ್ನಾಪ್ ಮಾಡಿದ್ದಾರೆ ಎನ್ನುವಂಥ ಆರೋಪ ಇತ್ತು ಅವತ್ತಿನ ದಿನ. ಅದಾದ ನಂತರ ಅದರ ಜಾಮೀನಿನ ಮೇರೆಗೆ ಇವತ್ತು HD ರೇವಣ್ಣ ಹೊರಗಿದ್ದಾರೆ. ಅದು ಸಾಬೀತಾಗಿದೆ ಅನ್ನೋದನ್ನು ಕೂಡ ನಾನು ಉಲ್ಲೇಖ ಮಾಡ್ತಾ ಇಲ್ಲ. ಆ ತರಹದೊಂದು ಆರೋಪ ಸಂತ್ರಸ್ತೆ ಮಹಿಳೆಯರನ್ನ. ಇನ್ನು ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಇವತ್ತು ತೀರ್ಪು ಪ್ರಕಟ ಆಗಿದೆ. ಸೊ ಇವತ್ತು ಶಿಕ್ಷೆಯ ಪ್ರಮಾಣ ಪ್ರಕಟ ಆಗುತ್ತೆ. ಹಾಗಾದ್ರೆ SPP ಜಗದೀಶ್ ವಾದ ಏನು? ಅವರ ವಾದ, ಸಂತ್ರಸ್ತೆ ಪರಿಪರಿಯಾಗಿ ಬೇಡಿಕೊಂಡರೂ ಆಕೆಯ ಮೇಲೆ ರೇಪ್ ಮಾಡಲಾಗಿದೆ. ಸಂತ್ರಸ್ತೆ ಮಹಿಳೆ ಏನಿದಾರೋ ಆಕೆ ಪರಿಪರಿಯಾಗಿ ಬೇಡ್ಕೊಂಡ್ರೂ ಕೂಡ ಆಕೆಯ ಮೇಲೆ ಆಕೆ ಇಚ್ಛೆಯ ವಿರುದ್ಧವಾಗಿ ಅತ್ಯಾಚಾರ ಮಾಡಲಾಗಿದೆ. ಇನ್ನು ಅತ್ಯಾಚಾರ ಎಸಗಿದ್ದು ಮಾತ್ರವಲ್ಲದೆ ವಿಡಿಯೋ ಮಾಡಿಕೊಳ್ಳಲಾಗಿದೆ. ಇದು ಪ್ರಜ್ವಲ್ ರೇವಣ್ಣನ ವಕ್ರ ಮನಸ್ಥಿತಿಗೆ ದ್ಯೋತ್ಯವಾಗಿದೆ. ವಕ್ರ ಮನಸ್ಥಿತಿಗೆ ಪುಷ್ಟಿ ಕೊಡುವಂತಹದ್ದು ಅಂತ. ಆತನ ಮನಸ್ಥಿತಿ ನೋಡಿ, ಆತ ರೇಪ್ ಮಾಡ್ತಾನೆ, ಅದನ್ನು ತನ್ನ ಮೊಬೈಲ್ನಲ್ಲಿ ವಿಡಿಯೋ ಮಾಡ್ಕೊತಾನೆ, ನಿರ್ಲಜ್ಜನಾಗಿ ಆ ಮೊಬೈಲ್ನಲ್ಲಿ ವಿಡಿಯೋಗಳನ್ನು ಹಾಗೆ ಇಟ್ಕೊತಾನೆ. ವಾರದ ಕೊನೆ ದಿನ ನೋಡೋದಕ್ಕೋ ಏನೋ, ವೀಕೆಂಡ್ನಲ್ಲಿ ಫ್ರೀ ಇರ್ತಾನಲ್ಲ ಈ ಮಹಾನುಭಾವ, ಆ ಸಂದರ್ಭದಲ್ಲಿ ನೋಡೋದಕ್ಕೋ ಏನೋ ತಾನು ಮಾಡಿದ ಆ ಕುಕೃತ್ಯವನ್ನು ತಾನೇ ವೀಕ್ಷಣೆ ಮಾಡಿ ವಿಕೃತ ಮಜಾ ತಗೊಳ್ಳೋದಲ್ವಾ ಅದು. ಇದು ಪ್ರಜ್ವಲ್ ವಕ್ರ ಮನಸ್ಥಿತಿಗೆ ದ್ಯೋತ್ಯವಾಗಿದ್ದು ಅನ್ನೋದು SPP ವಾದ. ಹೀಗಾಗಿ ಜೀವಾವಧಿ ಶಿಕ್ಷೆಯನ್ನು ವಿಧಿಸಬೇಕು. ಈತ ಮಾಡಿರ್ತಕ್ಕಂತಹ ಈ ಕುಕೃತ್ಯಕ್ಕೆ ಅರ್ಹವಾದ ಶಿಕ್ಷೆ ಅಂದರೆ ಅದು ಜೀವಾವಧಿ. ಈ ಮೂಲಕ ಸಮಾಜಕ್ಕೆ ಸಂದೇಶ ರವಾನಿಸಬೇಕು ಅಂಥೇಳಿ SPPಯ ವಾದ. ಇನ್ನು ಮುಂದಕ್ಕೆ ಪ್ರಜ್ವಲ್ಗೆ ಗರಿಷ್ಠ ಶಿಕ್ಷೆನ ಈ ಒಂದು ವಿಚಾರದಲ್ಲಿ ನಾವೇನಾದರೂ ಚರ್ಚೆ ಮಾಡೋದಾದರೆ, ಅಪರಾಧಿ ಪರ ವಕೀಲರ ವಾದ ಏನು? ಅಪರಾಧಿ ಪರ ಅರ್ಥಾತ್ ಪ್ರಜ್ವಲ್ ರೇವಣ್ಣರ ಪರ ಒಂದಷ್ಟು ವಕೀಲರು ಅವರ ವಾದ ಏನು ನೋಡಿ. ಪ್ರಜ್ವಲ್ ಹಣ ಮಾಡಬೇಕು ಎಂದು ರಾಜಕೀಯಕ್ಕೆ ಬಂದಿಲ್ಲ.
ಜನಪ್ರತಿನಿಧಿಗಳ ಏನು ಉದ್ದೇಶಗಳು ಹಣ ಮಾಡೋದಕ್ಕೋ ಜನಸೇವೆ ಮಾಡೋದಕ್ಕೋ ಹೀಗೆ ಒಂದಷ್ಟು ಆಯ್ಕೆಗಳಿರ್ತವೆ. ಆ ಆಯ್ಕೆಗಳ ಪೈಕಿ ಪ್ರಜ್ವಲ್ ರೇವಣ್ಣರ ಆಯ್ಕೆ ಮತ್ತು ಉದ್ದೇಶ ಹಣ ಮಾಡೋದಕ್ಕಲ್ಲ, ಜನಸೇವೆಗೆ ಅವರು ರಾಜಕಾರಣಕ್ಕೆ ಬಂದಿದ್ರು ಅಂತ ಹೇಳಿ ಪ್ರಜ್ವಲ್ ರೇವಣ್ಣರ ಪರ ವಕೀಲರು. ಇನ್ನು ಲೋಕಸಭಾ ಚುನಾವಣೆಗೆ ಕೆಲವೇ ದಿನ ಬಾಕಿ ಇದ್ದಾಗ ವಿಡಿಯೋ ಬಹಿರಂಗವಾಗಿದೆ. ಇದು ಪ್ರಜ್ವಲ್ ರೇವಣ್ಣರ ಪರ ವಕೀಲರ ವಾದ. ಇನ್ನು ಪ್ರಜ್ವಲ್ ರಾಜಕೀಯ ಹಿನ್ನೆಲೆಯನ್ನು ಶಿಕ್ಷೆ ವಿಧಿಸಲು ಪರಿಗಣಿಸಬಾರ್ದು, ಅವರ ರಾಜಕೀಯ ಹಿನ್ನೆಲೆ ಶಿಕ್ಷೆ ವಿಧಿಸೋದಕ್ಕೆ ಒಂದು ಮಾನದಂಡ ಆಗಬಾರ್ದು, ಇಷ್ಟು ವರ್ಷ ಮಾಡಿರುವ ಕೆಲಸಕ್ಕೆ ಚ್ಯುತಿಯಾಗಬಾರ್ದು ಅಂತ ಹೇಳಿ ಏನು ಪ್ರಜ್ವಲ್ ರೇವಣ್ಣರ ಪರ ವಕೀಲರ ವಾದ ಆಗುತ್ತೆ. ಇನ್ನು ಆತನಿಗೆ ಕೇವಲ 34 ವರ್ಷವಷ್ಟೇ, ಇನ್ನು ಬದುಕಿ ಬಾಳಬೇಕಾದವನು, ಮನಪರಿವರ್ತನೆ ಆಗುವಂಥ ಸಾಧ್ಯತೆಗಳಿದ್ದಾವೆ. ಹಾಗಾಗಿ ಆತನ ಶಿಕ್ಷೆಯಲ್ಲಿ ಒಂದು ಸ್ವಲ್ಪ ಕಡಿತಗಳನ್ನು ಮಾಡಬೇಕು. ಸೊ ಇನ್ನು ಸಂತ್ರಸ್ತೆಯು ಸಮಾಜದಿಂದ ತಿರಸ್ಕೃತವಾಗಿಲ್ಲ, ಆಕೆಯನ್ನು ಯಾರೂ ಅವಮಾನ ಮಾಡ್ತಾ ಇಲ್ಲ, ಆಕೆ ಸ್ವತಂತ್ರಳಾಗಿ ಆಕೆಯ ಕುಟುಂಬದ ಜೊತೆ ಸಂಸಾರ ಮಾಡ್ತಾ ಇದ್ದಾಳೆ. ಹಾಗಾಗಿ ಈ ಪ್ರಕರಣ ಅಷ್ಟೊಂದು ತೀವ್ರತೆಯನ್ನು ಪಡೆದುಕೊಳ್ಳೋದು ಬೇಡ. ಪ್ರಜ್ವಲ್ ಎಲ್ಲ ರೀತಿಯೂ ನಷ್ಟವಾಗಿದ್ದಾನೆ, ಮಾನಸಿಕವಾಗಿಯೂ ಸಾಮಾಜಿಕವಾಗಿಯೂ ಆರ್ಥಿಕವಾಗಿಯೂ ಆತ ನಷ್ಟವಾಗಿದ್ದಾನೆ. ಸೊ ಆತ ಒಂದು ಪಶ್ಚಾತ್ತಾಪ ಪಟ್ಟಿದ್ದಾನೆ. 14 ತಿಂಗಳು ಜೈಲಲ್ಲೂ ಕೂಡ ಶಿಕ್ಷೆಯನ್ನು ಕಳೆದಿದ್ದಾನೆ, ಜೈಲಲ್ಲಿದ್ದಾನೆ. ಆತನ ವ್ಯಕ್ತಿ ಸ್ವಾತಂತ್ರ್ಯಕ್ಕೂ ಕೂಡ ಬಂಧನ ಆಗಿದೆ. ಸೊ ಹೀಗೆಲ್ಲ ಇದ್ದಾಗ ಆತನಿಗೊಂದು ಸ್ವಲ್ಪ ಶಿಕ್ಷೆಯಿಂದ ರಿಯಾಯಿತಿ ಕೊಡಬೇಕು ಎನ್ನುವಂಥ ವಾದವೂ ಕೂಡ ಮಂಡನೆಯಾಗಬಹುದು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.